10 ದಿನ ಇಲ್ಲ, ಅದರಲ್ಲಿ ಮಧ್ಯದಲ್ಲಿ ರಜಾನೂ ಇದೆ. ಸ್ವತಂತ್ರ ದಿನಾಚರಣೆ 15ನೇ ತಾರೀಕು, ಅದು ಶುಕ್ರವಾರ ಬರ್ತದೆ. ಶುಕ್ರವಾರ ಆದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಹೊರಟೋಯ್ತು. ಅದರಿಂದಾಗಿ ಇರೋದು 9 ದಿನ. ಮೊದಲ ದಿನ ಏನು ಮಾಡ್ತಾರಂತ ಗೊತ್ತಿಲ್ಲ. ಹಂಗಿದ್ರೆ ಇರೋ ಒಂದು 8 ದಿನದಲ್ಲಿ ಅವ್ರದ್ದೊಂದು 25-30 ಬಿಲ್ಗಳು ಈ ಸಾರಿ ಪಾಸ್ ಮಾಡುವಂಥ ಇವೆ. ಅದಕ್ಕೆ ಕಡಿಮೆ ಸಮಯ ಇಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತಕ್ಕಂಥ ಹಲವು ಸಮಸ್ಯೆಗಳು ನಮಗೂ ಇವೆ. ನಾವು ಎತ್ತಿದಾಗ ಗದ್ದಲ ಮಾಡೋದು, ಗದ್ದಲ ಮಾಡಿ ಅವ್ರದ್ದು ಪಾಸ್ ಮಾಡ್ಕೊಂಡು ಸೆನೆಡೈ ಅಂದ್ಬಿಟ್ಟು ಡೈ ಹೊಡಿಲಿಲ್ಲ. ಅಲ್ಲಿಂದ ಬೆಳಗಾವಿನಿಂದ ಡೈ ಹೊಡೆದ್ಬಿಟ್ರಲ್ಲ ಬೆಂಗಳೂರಿಗೆ ಕಳೆದ ಇದರಲ್ಲಿ. ಹಾಗೆ ಸೆನೆಟ್ ಡೈ ಅಂತಾರೆ, ಇಲ್ಲ ಡೈ ಹೊಡೆದ್ಬಿಟ್ಟು ಹೊರಟಾರೆ. ಗದ್ದಲ ನಾವು ಮಾಡಕ್ಕೆ ನಾವು ರೆಡಿ ಇಲ್ಲ. ನಾವು ಗದ್ದಲ ಮಾಡಕ್ಕೆ ಅವರೇ ರೆಡಿ ಇರೋದು. ಚರ್ಚೆ ನಾವು ನಮ್ಮ ಸಮಸ್ಯೆಗಳಿವೆ, ಅವು ಚರ್ಚೆಗೆ ತಗೊಳ್ತೀವಿ. ಅವ್ರಿಗೆ ಚರ್ಚೆ ಬೇಕಾಗಿರಲ್ಲ, ಗದ್ದಲ ಎಬ್ಬಿಸ್ತಾರೆ. ನಾವು ಹೀಲ್ಡ್ ಆಗಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸಮಸ್ಯೆ ಮುಖ್ಯ. ಜನರ ಸಮಸ್ಯೆ ಚರ್ಚೆ ಮಾಡಕ್ಕೆ ತಾನೇ ನಾವು ಹೋಗೋದಲ್ಲಿ. ಇಲ್ಲೇನು ಇವರು ಅಧಿಕಾರ ಐತೆ, ಫೈಲ್ಗಳ ಮೇಲೆ ಲೆಕ್ಕ ಹಾಕ್ತಾರೆ, ನಾವು ಹಾಕೋಕ್ಕಾಗತ್ತೇನ? ನಾವು ಹೋಗೋದು ಸಮಸ್ಯೆ ಪರಿಹಾರ ಆಗಬೇಕು ಜನರದ್ದು ಅಂತ. ನಾವು ಸಮಸ್ಯೆ ತೆಗೆದಾಗ ಅವರು ಈ ಕೆಲಸ ಮಾಡ್ತಾರೆ, ನಾವು ಒಪ್ಪಕ್ಕಾಗಲ್ಲ, ಗದ್ದಲ ಎಬ್ಬಿಸ್ತಾರೆ, ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಮೆಜಾರಿಟಿ ಬೇರೆ ಇದ್ದಾರಲ್ಲ. 10 ದಿನ ಇಲ್ಲ, ಅದರಲ್ಲಿ ಮಧ್ಯದಲ್ಲಿ ರಜಾನೂ ಇದೆ. ಸ್ವತಂತ್ರ ದಿನಾಚರಣೆ 15ನೇ ತಾರೀಕು, ಅದು ಶುಕ್ರವಾರ ಬರ್ತದೆ. ಶುಕ್ರವಾರ ಆದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಹೊರಟೋಯ್ತು. ಅದರಿಂದಾಗಿ ಇರೋದು 9 ದಿನ. ಮೊದಲ ದಿನ ಏನು ಮಾಡ್ತಾರಂತ ಗೊತ್ತಿಲ್ಲ. ಹಂಗಿದ್ರೆ ಇರೋ ಒಂದು 8 ದಿನದಲ್ಲಿ ಅವ್ರದ್ದೊಂದು 25-30 ಬಿಲ್ಗಳು ಈ ಸಾರಿ ಪಾಸ್ ಮಾಡುವಂಥ ಇವೆ. ಅದಕ್ಕೆ ಕಡಿಮೆ ಸಮಯ ಇಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತಕ್ಕಂಥ ಹಲವು ಸಮಸ್ಯೆಗಳು ನಮಗೂ ಇವೆ. ನಾವು ಎತ್ತಿದಾಗ ಗದ್ದಲ ಮಾಡೋದು, ಗದ್ದಲ ಮಾಡಿ ಅವ್ರದ್ದು ಪಾಸ್ ಮಾಡ್ಕೊಂಡು ಸೆನೆಡೈ ಅಂದ್ಬಿಟ್ಟು ಡೈ ಹೊಡಿಲಿಲ್ಲ. ಅಲ್ಲಿಂದ ಬೆಳಗಾವಿನಿಂದ ಡೈ ಹೊಡೆದ್ಬಿಟ್ರಲ್ಲ ಬೆಂಗಳೂರಿಗೆ ಕಳೆದ ಇದರಲ್ಲಿ. ಹಾಗೆ ಸೆನೆಟ್ ಡೈ ಅಂತಾರೆ, ಇಲ್ಲ ಡೈ ಹೊಡೆದ್ಬಿಟ್ಟು ಹೊರಟಾರೆ. ಗದ್ದಲ ನಾವು ಮಾಡಕ್ಕೆ ನಾವು ರೆಡಿ ಇಲ್ಲ. ನಾವು ಗದ್ದಲ ಮಾಡಕ್ಕೆ ಅವರೇ ರೆಡಿ ಇರೋದು. ಚರ್ಚೆ ನಾವು ನಮ್ಮ ಸಮಸ್ಯೆಗಳಿವೆ, ಅವು ಚರ್ಚೆಗೆ ತಗೊಳ್ತೀವಿ. ಅವ್ರಿಗೆ ಚರ್ಚೆ ಬೇಕಾಗಿರಲ್ಲ, ಗದ್ದಲ ಎಬ್ಬಿಸ್ತಾರೆ. ನಾವು ಹೀಲ್ಡ್ ಆಗಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸಮಸ್ಯೆ ಮುಖ್ಯ. ಜನರ ಸಮಸ್ಯೆ ಚರ್ಚೆ ಮಾಡಕ್ಕೆ ತಾನೇ ನಾವು ಹೋಗೋದಲ್ಲಿ. ಇಲ್ಲೇನು ಇವರು ಅಧಿಕಾರ ಐತೆ, ಫೈಲ್ಗಳ ಮೇಲೆ ಲೆಕ್ಕ ಹಾಕ್ತಾರೆ, ನಾವು ಹಾಕೋಕ್ಕಾಗತ್ತೇನ? ನಾವು ಹೋಗೋದು ಸಮಸ್ಯೆ ಪರಿಹಾರ ಆಗಬೇಕು ಜನರದ್ದು ಅಂತ. ನಾವು ಸಮಸ್ಯೆ ತೆಗೆದಾಗ ಅವರು ಈ ಕೆಲಸ ಮಾಡ್ತಾರೆ, ನಾವು ಒಪ್ಪಕ್ಕಾಗಲ್ಲ, ಗದ್ದಲ ಎಬ್ಬಿಸ್ತಾರೆ, ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಮೆಜಾರಿಟಿ ಬೇರೆ ಇದ್ದಾರಲ್ಲ.